ಮೂಲಗಲ್ಲಾಗಿದ್ದನೋ, ಯಾರಾದರೂ ಲೋಕ ರಕ್ಷಕನಾಗಿದ್ದನೋ, ಯಾರಾದರೂ ಪಾಪಗಳನ್ನು ಬಿಡಿಸುವುದು ನಿಮ್ಮನ್ನು ಕಾಪಾಡುವುದಕ್ಕೆ ಬಂದಿದ್ದನೋ ಆತನನ್ನೇ ನೀವು ಶಿಲುಬೆಗೆ ಹಾಕಿದಿರಿ, ಆತನನ್ನೇ ನೀವು ಸಾಯಿಸಿದಿರಿ, ಆತನನ್ನೇ ನೀವು ಅವಮಾನಪಡಿಸಿದಿರಿ ಅಂತೇಳಿ ಪದೇ 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 ಅವರ ಹೃದಯಕ್ಕೆ ಅಲುಗೆನಟ್ಟಂಥ ರೀತಿಯಲ್ಲಿ ಮಾತಾಡಿದಾಗ ಅವರ ಮಾತುಗಳು ಒಂದು ಸಲ ಕೇಳ್ರಿ ಪ್ರಿಯರೇ. 2ನೇ ಅಧ್ಯಾಯ 37ನೇ ವಚನದಲ್ಲಿ ನೋಡ್ರಿ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 37ನೇ ವಚನದಲ್ಲಿ ನೋಡ್ರಿ ಪ್ರಿಯರೇ. ಇದನ್ನು ಅವರು ಕೇಳಿದ ಮೇಲೆ ಅವ್ರಿಗೆ ಏನು ಅನ್ನಿಸ್ತಂತ? ಹೃದಯದಲ್ಲಿ ಅಲುಗೆನಟ್ಟಂತ ಆಯಿತು. ಹಾಗಾದರೆ ಈಗ ನಾವೇನು ಮಾಡಬೇಕು? ಪೇತ್ರರನ್ನು ಮಿಕ್ಕಾದ ಅಪೊಸ್ತಲರನ್ನು ಕೇಳಿದರು. ಹಾಗಾದ್ರೆ ನಾವೀಗ ಏನು ಮಾಡಬೇಕು? ನಿನ್ನ ಬೋಧನೆಯನ್ನು ಕೇಳಿದಾಗ ನಾವು ಜನ್ಮ ಹಕ್ಕು ದೇವರ ಮಕ್ಕಳಂತ ತಿಳ್ಕೊಂಡಿದ್ದೀವಿ. ಇಷ್ಟು ದಿನ ನಮ್ಮನ್ನು ಮೀರಿದವರು ಯಾರಿಲ್ಲ, ನಮ್ಮನ್ನು ಮಿಂಚಿದವರು ಯಾರಿಲ್ಲ. ನಾವೇ ದೇವರ ಮಕ್ಕಳು, ನಮಗೆ ಜನ್ಮ ಹಕ್ಕು ಇದೆ, ನಾವು ದೇವರ ವಂಶಸ್ಥರಂತ ತಿಳ್ಕೊಂಡಿದ್ದೀವಿ ನಾವು. ಈಗ ನೀವು ಹೇಳುವಂಥ ಮಾತುಗಳನ್ನು ಕೇಳಿದರೆ ಏನೋ ಒಂದು ಹೊಸ ವಿಚಿತ್ರವಾದಂಥ, ನಾವು ಎಷ್ಟು ತಪ್ಪು ಮಾಡಿದೇವಲ್ಲ ಅನ್ನಿಸ್ತಾ ಇದೆ. ಹಂಗಾದ್ರೆ ನಾವೀಗ ಏನು ಮಾಡಬೇಕು ಅಂತ ಅಪೊಸ್ತಲರನ್ನ ಕೇಳಿದಾಗ ಅಪೊಸ್ತಲನಾಗಿರ್ತಕ್ಕಂಥ ಪೇತ್ರನವರಿಗೆ ಹೇಳ್ತಾನ, ನೀವು ಪಾಪಿಗಳು, ನಿಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕಂದರೆ ಯೇಸು ಕ್ರಿಸ್ತನ ನಾಮದಲ್ಲಿ ದೀಕ್ಷಾ ಸ್ನಾನ ಪಡಿಬೇಕು. ಅವ್ರಿಗೆ ಯಾಕೆ ಬೇಕು ರೀ ದೀಕ್ಷಾ ಸ್ನಾನ? ಇಸ್ರೇಲ್ರಿಗೆ ಯಾಕೆ ಬೇಕು? ಸುನ್ನತಿ ಆಗಿದೆ ಅಲ್ಲ ಅವರಿಗೆ. ಸುನ್ನತಿ ಆದರೆ ದೇವರ ಮಕ್ಕಳಲ್ಲ ಅವರು. ಅವರಿಗೆ ದೇವರ ಮಕ್ಕಳಾಗುವ ಜನ್ಮ ಹಕ್ಕಿದೆಯಲ್ಲ ಅವರಿಗೆ. ಈಗ ಮತ್ತೆ ಅವರಿಗೆ ಯಾಕೆ ಬೇಕು ದೀಕ್ಷಾ ಸ್ನಾನ? ಅವರು ಪಾಪಿಗಳ ಅಂದರೆ ಅವರ ಪಾಪನೂ ಲೆಕ್ಕಿಸಲ್ಪಡ್ತಾ ಇದೆಯಾ? ಅವರೂ ಪಾಪಿಗಳೇ, ನಾವು ಪಾಪಿಗಳೇ, ಭೂಪಟದಲ್ಲಿರ್ತಕ್ಕಂಥ ಎಲ್ಲ ಜನಾಂಗದವರು ಕೂಡ ಪಾಪಿಗಳೇ. ನಿಮ್ಮ ಪಾಪ ಹೋಗಬೇಕಂದ್ರೆ ಯಾರ ಬಳಿಗೆ ಬರಬೇಕು ನೀವೀಗ? ಯೇಸು ಕ್ರಿಸ್ತನ ಬಳಿಗೆ. ನಾವು ಕ್ರೈಸ್ತರೇ ವಿನಃ ನಾವು ಇಸ್ರಾಯೇಲ್ರು ಅಲ್ಲ ಪ್ರಿಯರೇ. ಮೂರ್ಖತ್ವದಿಂದ ಮಾತಾಡುವಂಥ ಬೋಧಕರು ಈ ಮಾತು ಕೇಳಬೇಕು. ನಾವು ಕ್ರೈಸ್ತರೇ ವಿನಃ ನಾವು ಯಾರು ಇಸ್ರಾಯೇಲ್ರು ಅಲ್ಲ. ನಾವು ಭಾರತೀಯರು, ಅವರು ಬಾಂಗ್ಲಾದೇಶದವರು, ಅವರು ಜರ್ಮನವರು, ಜಪಾನವರು, ಎಲ್ಲ ದೇಶದವರವರು. ಅವರು ಎಲ್ಲರೂ ಕೂಡ ಯಾರ ಬಳಿಗೆ ಬಂದಾರ ಇವತ್ತು? ಅಮೇರಿಕದವರು ಎಲ್ಲಿಗೆ ಬಂದಾರ ಏನ್ರಿ? ಯೇಸು ಕ್ರಿಸ್ತನ ಬಳಿಗೆ ಬಂದಾರ. ಎಲ್ಲರೂ ಯೇಸು ಕ್ರಿಸ್ತನ ಬಳಿಗೆ ಬಂದಾರ. ಅದಕ್ಕೆ ಇವ್ರಿಗೊಂದು ಹೊಸ ಹೆಸರು ಕೊಡ್ತಾ ಇದ್ದಾನೆ. ಇದೇ ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ 26ನೇ ವಚನವನ್ನು ನೋಡೋಣ ಪ್ರಿಯರೇ. ಆಮೇಲೆ ಅವರು ಪೂರಾ 1 ವರ್ಷ ಬಹು ಜನರಿಗೆ ಉಪದೇಶ ಮಾಡಿದರು. ಅಂತಿಯೋಕದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂದು ಮೊಟ್ಟ ಮೊದಲನೇದಾಗಿ ಹೆಸರು ಬಂತು ಪ್ರಿಯರೇ. ಅಲ್ಲಿರ್ತಕ್ಕಂಥ ಜನರಿಗೆ ಒಂದು ಹೆಸರು ಕೊಟ್ಟ ದೇವರು. ಇವರು ಕ್ರೈಸ್ತರು, ಕ್ರಿಸ್ತನ ಬೋಧನೆಯನ್ನು ಅನುಸರಿಸುವಂಥವರು, ನಮಗೆ ಜನ್ಮ ಕೊಟ್ಟಂಥ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥ ವ್ಯಕ್ತಿಗಳು. ಇವರು ಇಸ್ರಾಯೇಲ್ರು ಅಲ್ಲ, ಇವರು ಅನ್ಯ ಜನರು ಅಲ್ಲ. ಇವರು ಯಾರು? ಮತ್ತೆ ಇದು ಒಂದು ಹೊಸ ಜನ್ಮ ಏನಾದರೂ ಕೊಟ್ಟನ ಇವರಿಗೆ ಅಂದರೆ ಇಲ್ಲ ಪ್ರಿಯರೇ. ಇದರಲ್ಲೇ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಕ್ರಿಸ್ತನ ಮಾತಿನಂತೆ ನಡ್ಕೊಂಡವರಿಗೆ ಒಂದು ಹೊಸ ಹೆಸರು ಕೊಟ್ಟ. ಆ ಹೆಸರೇ ಕ್ರೈಸ್ತರು. ಯಾವ ಪಟ್ಟಣದಲ್ಲಿ ಹುಟ್ಟಿದ್ರಿ ಈ ಹೆಸರು? ಅಂತಿಯೋಕ ಪಟ್ಟಣದಲ್ಲಿ. ಅಂತಿಯೋಕ ಪಟ್ಟಣದಲ್ಲಿ ಯಾರಿದ್ದಾರೆ? ಅನ್ಯರಿದ್ದಾರ? ಏನು ಇಸ್ರಾಯೇಲ್ರಿದ್ದಾರ? 2 ಜನ ಅಲ್ಲಿ ನೋಡಿದ್ರು. ಅವರು ದೇವರು ನಂಬಿದರು, ಇವರು ದೇವರು ನಂಬಿದರು. ಅವರು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ್ರು, ಇವರು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ್ರು. ಇಬ್ಬರು ಒಟ್ಟಾಗಿ ನಡೆಯುವಂಥ ವ್ಯಕ್ತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಕ್ರೈಸ್ತರೆಂಬ ಹೆಸರು ಬಂತು. ನಾವು ಕ್ರೈಸ್ತರೇ ವಿನ ಅನ್ಯ ಜನಾಂಗದಿಂದ ಕ್ರೈಸ್ತರಾಗಿದ್ದೇವೆ. ಇಸ್ರಾಯೇಲ್ರಿಂದ ಅವರು ಕೂಡ ಏನಾದರೂ ಕ್ರೈಸ್ತರಾಗಿದ್ದಾರೆ. ಕ್ರೈಸ್ತರಾಗಿದ್ದೇವೆ ವಿನಃ ನಾವು ಇಸ್ರಾಯೇಲಿಯರು ಅಲ್ಲ ಪ್ರಿಯರೇ. ಮತ್ತು ನಾವು ಇಸ್ರಾಯೇಲ್ರು ಅಂತೇಳಿ ಯಾವ ಮಾತಿನಿಂದ ಮಾತಾಡ್ತಾರೆ ಇವರು? ನಾವು ಇಸ್ರಾಯೇಲ್ರಂತ ಯಾವ ಮಾತಿನಿಂದ ಮಾತಾಡ್ತಾ ಇದ್ದಾರೆ? ಇಸ್ರಾಯೇಲ್ ವಂಶಾವಳಿಯಲ್ಲಿ ನಾವೇನಾದರೂ ಸೇರಿದವರ? ಆ ವಂಶದಿಂದ ಬಂದಿದ್ದೇವ? ನಮ್ಮ ಭಾರತ ದೇಶದಲ್ಲಿ ಕೂಡ ಇಸ್ರಾಯೇಲ್ರು ಇದ್ದಾರೆ ಪ್ರಿಯರೇ. ಯಹೂದ್ಯರು ಇದ್ದಾರೆ, ಬೆನ್ಯಾಮೀನ್ ಕುಲದ ಗೋತ್ರದವರಿದ್ದಾರೆ ನಮ್ಮ ಭಾರತ ದೇಶದಲ್ಲಿ. ಸುಮಾರು ಒಂದು 5-6 ಸಾವಿರ ಜನ ಇಲ್ಲೇ ಉಳ್ಕೊಂಡಿದ್ದಾರಂತೆ
ನಾವು ಚರಿತ್ರೆಯಲ್ಲಿ ನೋಡುವಾಗ ನಮ್ಮ ಭಾರತ ದೇಶದಲ್ಲಿ ಅಬ್ರಹಾಮನ ವಂಶದಿಂದ ಬಂದಿರತಕ್ಕಂಥ ಇಸ್ರಾಯೇಲರು 2-3 ಗೋತ್ರದವರು ಇಲ್ಲಿದ್ದಾರೆ ಪ್ರಿಯರೇ. ಮನಸ್ಸೆ ಗೋತ್ರದವರಿದ್ದಾರೆ, ಬೆನ್ಯಾಮೀನ ಗೋತ್ರದವರಿದ್ದಾರೆ, ಯೂದಾ ಗೋತ್ರದವರು ಕೂಡ ನಮ್ಮ ಭಾರತ ದೇಶದಲ್ಲಿದ್ದಾರೆ. ಅವರು ಇಸ್ರಾಯೇಲರು ಅಂತ ಹೇಳ್ಬೋದೇ ವಿನಃ ಇಲ್ಲಿ ಹುಟ್ಟಿ ಇಲ್ಲೇ ಬೆಳೆದು ನಾವು ಜನ್ಮ ಹಕ್ಕು ಅನ್ಯ ಜನರಾಗಿರ್ತಕ್ಕಂಥ ನಮಗೆ ಇಸ್ರಾಯೇಲ್ ವಂಶ ಒಳಗೆ ಸೇರಿಸುವಂಥ ಅಗತ್ಯ ಇಲ್ಲ. ಈಗ ನಾವು ಕ್ರೈಸ್ತರಾಗಿದ್ದೇವೆ ವಿನಃ ಇಸ್ರಾಯೇಲರು ನಾವು ಆಗಿಲ್ಲ ಪ್ರಿಯರೇ. ಅದಕ್ಕಾಗಿ ನಮ್ಮನ್ನು ಏನಂತ ಕರಿತಾ ಇದ್ದಾನೆ? ಕ್ರೈಸ್ತರು ಅಂತ ದೇವರು ಕರಿತಾ ಇದ್ದಾನೆ. ನಾವು ಕ್ರೈಸ್ತರು. ಈ ಕ್ರೈಸ್ತರು ಪರಲೋಕ ಸೇರಬೇಕಾಗಿದೆ. ಅವ್ರಿಗೂ ಪರಲೋಕ ಬೇಕಂದ್ರೆ ಇಲ್ಲೇ ಬರಬೇಕು, ನಮಗೆ ಪರಲೋಕ ಬೇಕಂದ್ರೆ ಇಲ್ಲಿಗೆ ಬರಬೇಕು. ಯೇಸು ಕ್ರಿಸ್ತನ ಬಳಿಗೆ ಯಾರ್ಯಾರು ಬರ್ತಾರೋ ಅವರು ನಿತ್ಯ ಜೀವ ಪಡ್ಕೊಳ್ತಾರ, ಪರಲೋಕ ಸೇರ್ತದ. ಅದಕ್ಕೆ ಕ್ರೈಸ್ತರಾಗಿರ್ತಕ್ಕಂಥವರಿಗೆ ಈ ಲೋಕದಲ್ಲಿ ಬಹಳ ತೊಂದರೆಗಳು, ಕಷ್ಟಗಳು, ಅನೇಕವಾದಂಥ ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳನ್ನು ಎದುರಿಸಿಕೊಂಡು ಆ ಹೆಸರನ್ನು ಉಳಿಸಿಕೊಂಡು ನಾನು ನಿಜವಾದಂಥ ಕ್ರೈಸ್ತನು ಅಂಥೇಳಿ ನಿರೂಪಿಸಿಕೊಂಡು ಹೋಗುವಕತೆ ಸಿದ್ಧತೆ ಉಳ್ಳವರಾಗಬೇಕೇ ವಿನಃ ನಾನು ಆ ವಂಶಾವಳಿಗೆ ಸಂಬಂಧಪಟ್ಟವನು, ಈ ವಂಶಾವಳಿಗೆ ನಿಂದು ಈ ಭಾರತ ದೇಶದಲ್ಲಿ ದೊಡ್ಡ ವಂಶಗಳಿರ್ಬೋದು ನಿಂದು, ಈಗ ಆ ವಂಶಾವಳಿ ಲೆಕ್ಕ ಇಲ್ಲ. ಬಹುಶಃ ನೀನು ಇಲ್ಲಿ ನಮ್ಮ ವಂಶಾವಳಿ ಭಾಳ ದೊಡ್ಡದು ರೀ, ನಮ್ಮ ಮನೆತನ ಭಾಳ ದೊಡ್ಡದು ಅಂತಲೇ ಹೇಳ್ಕೊಳ್ಬೋದು. ನಿನ್ನ ಮನೆತನ ದೊಡ್ಡದು ಹೋಯಿತು. ಈಗ ಯಾವ ಮನೆತನಕ್ಕೆ ಬಂದೆ? ಈಗ ಕ್ರಿಸ್ತನೇ ನಿಮಗೆ ಮೂಲ ಪುರುಷನು. ಕ್ರಿಸ್ತನನ್ನು ಅಂಗೀಕರಿಸಿಕೊಂಡವರೇ ನಿಜವಾದಂಥ ಕ್ರೈಸ್ತರು. ಎಂಥ ನಿಜವಾದಂಥ ಕ್ರೈಸ್ತರು ಹೆಂಗಾಗಬೇಕಂತ ಹೇಳ್ತಾ ಇದ್ದಾನೆಂದರೆ, ಹಾಗೂ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನವನ್ನು ನೋಡೋಣ ಪ್ರಿಯರೇ. ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. ನಾನು ರಾಜರ ವಂಶದಲ್ಲಿ ಹುಟ್ಟಿದವನು, ನಾನು ದೊಡ್ಡ ಕುಲದಲ್ಲಿ ಹುಟ್ಟಿದವನು, ನನ್ನ ಮನೆತನ ಅಂಥದ್ದು ಹೋಗಿ ಯೇಸು ಕ್ರಿಸ್ತನ ಹೆಸರು ಹೇಳ್ಕೊಂಡು ನನ್ನ ಜೀವನ ಮಾಡಲೆ ಅಂತಿರ್ತೀರ. ಭಾಳ ಮಂದಿರಿ ಭಾಳ ನಾವು ಹೇಳ್ತಾರೆ, ಯಾವುದೋ ಒಂದು ಕುಲದಿಂದ ಬಂದಿರ್ತಾರೆ, ಯಾವುದೋ ಒಂದು ಕುಲದಿಂದ ಕ್ರೈಸ್ತರಾಗಿರ್ತಾರೆ. ಏನು ಗೌಡರಾಗಿರ್ಬೋದು, ಲಿಂಗಾಯತರಾಗಿರ್ಬೋದು, ಬ್ರಾಹ್ಮಣರಾಗಿರ್ಬೋದು, ಇನ್ನೂ ಅನೇಕ ಕುಲಗೋತ್ರಗಳಿಂದ ಹುಟ್ಟಿ ಬಂದವರು ಇರ್ತಾರೆ. ಇವ್ರು ಏನು ಹೇಳ್ತಾರೆ ಅಂದರೆ, ನಾವು ಇಂಥ ವಂಶಾವಳಿಯಲ್ಲಿ ಹುಟ್ಟಿ ಯೇಸು ಕ್ರಿಸ್ತನ ಹೆಸರು ಹೇಳ್ಕೊಳ್ಳುವುದಕ್ಕೆ ನಾಚಿಕೆ. ನೀವು ಯಾರಾದರೆ ಕ್ರೈಸ್ತರಂತ ಹೇಳ್ಕೊಳ್ಳುವುದಕ್ಕೆ ನಾಚಿಕೆ. ಈಗಲೂ ಅವ್ರ ಕುಲದ ಹೆಸರು ಹೇಳ್ಕೊತಿರ್ತಾರೆ. ಈಗಲೂ ಯೇಸು ಕ್ರಿಸ್ತನನ್ನು ನಂಬಿದ ಮೇಲೆ ಕೂಡ, ಯೇಸು ಕ್ರಿಸ್ತನಲ್ಲಿ ಪಾಪಗಳನ್ನು ತೊಳ್ಕೊಂಡು ಕೂಡ ಏನು ಹೇಳ್ತಾರೆ ಅಂದರೆ, ನಾವು ಬ್ರಾಹ್ಮಣ್ಸ್ ವಂಶದಿಂದ ಬಂದವರು ಬ್ರದರ್. ನಿನ್ನ ಜನ್ಮಕ್ಕೆ ಬೆಂಕಿ ಯಾಕೆ? ನೀನು ಬ್ರಾಹ್ಮಣ ಆದರೆ ಏನು, ಯಾರಾದರೆ ಏನು? ಕ್ರೈಸ್ತನಂತ ಹೇಳ್ಕೊಳ್ಬೇಕು ನೀನು. ನಾನು ಲಿಂಗಾಯತರ ವಂಶಾವಳಿಯಿಂದ ಬಂದೀನಿ ಬ್ರದರ್, ನಾನು ಗೌಡ್ರ ವಂಶದಿಂದ ಬಂದೀನಿ ಬ್ರದರ್. ಯಾವ ವಂಶದಿಂದ ಬಂದರೆ ಅಂತ ಅಲ್ಲಿ ಕಟ್ಟಾಯಿತು ನಿನಗೆ ಆ ವಂಶಾವಳಿ. ನೀನು ಎಷ್ಟು ದೊಡ್ಡ ಕುಲದವನಾಗಿರ್ಬೋದು, ಯಾವ ದೊಡ್ಡ ಗೋತ್ರದವನಾಗಿರ್ಬೋದು, ನೀನು ಮೂಲಕ್ಕೆ ಹೋದರೆ ಆದಾಮನಿಂದಲೇ ಎಲ್ಲರೂ ಬಂದವರು. ಹಂಗಾದರೆ ನಿನ್ನ ಗೋತ್ರನೇ ನನ್ನ ಗೋತ್ರ, ನಿನ್ನ ಕುಲನೇ ನನ್ನ ಕುಲ. ಆದಾಮನ ಕುಲ ಏನಿದೆ? ಏನಾದರೂ ಇದೆನಾ? ಆದಾಮನಿಗೇನಾದರೂ ಕುಲ ಇದೆನಾ? ಕುಲ ಇಲ್ಲ. ಆದಾಮನನ್ನು ಸೃಷ್ಟಿಸಿದ ದೇವರಿಗೆ ಯಾವ ಕುಲ ಇದೆ? ಕುಲ ಇಲ್ಲ. ಕುಲ ಇಲ್ಲದ ದೇವರಿಂದ, ಕುಲ ಇಲ್ಲದ ಮೊದಲನೇ ಮಾನವನಿಂದ ಹುಟ್ಟಿ ಬಂದಿರತಕ್ಕಂಥ ಇವರಿಗೆ ಈ ಕುಲಗೋತ್ರಗಳೆಲ್ಲಿಂದ ಬಂತು? ನಾನು ದೊಡ್ಡ ವಂಶಾವಳಿ, ನಾನು ದೊಡ್ಡ ಮನೆತನದವನು, ನಾನು ದೊಡ್ಡ ಕುಲಕ್ಕೆ ಸಂಬಂಧಪಟ್ಟವನು ಅಂತೇಳಿ ಹೇಳಿಕೊಂಡು ಕ್ರೈಸ್ತನು ಅಂತ ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಪಡುವಂಥ ನಾಚಿಗೆಟ್ಟ ಜನರಿದ್ದಾರೆ ಇವತ್ತು ಕ್ರೈಸ್ತರಲ್ಲಿ ಕೂಡ. ಭಾಳಷ್ಟು ಜನ ಪ್ರಿಯರೇ, ನಾವು ಕುರುಬರು, ನಾವು ಗೌಡ್ರು, ಇಲ್ಲಿಲ್ಲ ಅದು. ಅದಕ್ಕೆ ಹೇಳ್ತಾನೆ ಅಲ್ಲಿ ಗಲಾತ್ಯದವರು ಬರೆದ ಪತ್ರಿಕೆಯಲ್ಲಿ ನೋಡಿದ್ವಿ ನಾವು, ಯೇಸು ಕ್ರಿಸ್ತನಲ್ಲಿ ದೀಕ್ಷಾ ಸ್ನಾನ ತಗೊಂಡಿರ್ತಕ್ಕಂಥ ನೀವೆಲ್ಲರೂ ಒಂದೇ ಆಗಿರುವುದರಿಂದ ಇಲ್ಲಿ ಯಹೂದ್ಯರಾಗಲಿ ಗ್ರೀಕರಾಗಲಿ, ದಾಸನಾಗಲಿ ಯಜಮಾನನಾಗಲಿ, ಹೆಣ್ಣಾಗಲಿ ಗಂಡಾಗಲಿ ಭೇದನೇ ಇಲ್ಲ ಅಂತ ವಾಕ್ಯ ಹೇಳಿದರೆ, ಭೇದಗಳನ್ನು ಸೃಷ್ಟಿ ಮಾಡಿಕೊಂಡು ಮಾತಾಡುವಂಥ ಮೂರ್ಖ ಥರದ ಕ್ರೈಸ್ತರು ಇವತ್ತಿಗಿದ್ದಾರೆ ಪ್ರಿಯರೇ. ಇನ್ನು ಆಂಧ್ರದಲ್ಲಿ ಹೋದರೆ ಇನ್ನು ಭಾಳ ಕೆಟ್ಟ ಜನರಂತ, ಕ್ರೈಸ್ತರಲ್ಲಿ ಭಾಳ ಕೆಟ್ಟ ಜನರಂತ ಹೇಳ್ಬೋದು ರೀ. ರೆಡ್ಡಿಸ್
ಇದು ನಮ್ಮ ಸಭೆ, ಬೇರೆ ಸಭೆ ರೀ, ಅವ್ರದ್ದೇ ಒಂದು ಸಭೆ. ಚೌಧರಿ ಅವರೊಂದು ಸಭೆ ಕಟ್ಕೊಂಡಿರ್ತಾರೆ. ಈ ಆ ಕಮ್ಮದವರೊಂದು ಸಭಾ, ಆ ಮಾದಿಗದವರೊಂದು ಸಭಾ, ಮಾಲ ಅಂದರೆ ಯಾರು ಅವರು ಛಲವಾದಿಗಳಂತಾರಲ್ಲ, ಈ ಛಲವಾದಿಗಳಿಗೊಂದು ಸಭೆ. ಕುಲಕ್ಕೊಂದು ಸಭೆ ಕಟ್ಟಿಕೊಂಡು ಆರಾಧನೆ ಮಾಡುವಂಥ ಮೂರ್ಖತನದಲ್ಲಿದ್ದಾರೆ ಪ್ರಿಯರೇ ಕ್ರೈಸ್ತರು. ಇವನ ಕ್ರೈಸ್ತರು ಅಂತ ಹೆಂಗೆ ಸೇರಿಸಬೇಕು? ಕ್ರೈಸ್ತರ ಪಟ್ಟಿಯಲ್ಲಿ ಸೇರಿಸ್ಬೇಕಾ? ಅಂದರೆ ಕುಲಕ್ಕೊಂದು ಚರ್ಚು, ಮತಕ್ಕೊಂದು ಚರ್ಚು, ಗೋತ್ರಕ್ಕೊಂದು ಚರ್ಚು ಮಾಡಿಕೊಂಡು ಇವತ್ತು ಕ್ರಿಸ್ತನನ್ನು ವಿಭಾಗ ಮಾಡಿಕೊಂಡಿದ್ದೀರಲ್ಲ ನೀವು. ಸೀಳಿಸಿಬಿಟ್ರಲ್ಲ ಯೇಸು ಕ್ರಿಸ್ತನ. ಕ್ರೈಸ್ತರೆಲ್ಲರೂ ಒಂದಾಗಿರಬೇಕು, ಅವನ ಮುಖಾಂತರ ಬರುವಂಥವರೇ ಪರಲೋಕಕ್ಕೆ ಸೇರಬೇಕು. ಅದಕ್ಕಾಗಿ ಮೂಲ ಪುರುಷನನ್ನಾಗಿ ಅಥವಾ ಮೂಲೆಗಲ್ಲೇ ಆಗಿ ಯೇಸು ಕ್ರಿಸ್ತನನ್ನು ನಾನು ಸ್ಥಾಪನೆ ಮಾಡಿದ್ದೇನೆ. ಅವನ ಮುಖಾಂತರ ಕಟ್ಟಲ್ಪಟ್ಟಂಥ ಪ್ರತಿಯೊಬ್ಬ ಕ್ರೈಸ್ತನು ಕೂಡ ಪರಲೋಕ ಸೇರ್ಬೇಕಂತೇಳಿ ದೇವರು ಕನಸು ಕಂಡ್ರೆ, ಇಲ್ಲಿ ಕೂಡ ನಾವು ಆ ಕ್ರೈಸ್ತರು ಈ ಕ್ರೈಸ್ತರು ಮತ್ತು ಸಭೆಗಳು ಇದರಲ್ಲಿ. ಮತ್ತೆ ಯಾವ ವಿಶ್ವಾಸಿಗಳು ಬ್ರದರ್? ಯಾರು ನೀವು? ನಾವು ಬ್ರದರ್ ಬ್ಯಾಪ್ಟಿಸಮ್ ಚರ್ಚ್, CSI ಚರ್ಚ್, ಮೆಥಡಿಸ್ಟ್ ಅವರು, ಇಬ್ರೂನ್ ಚರ್ಚ್, ಪೆಂತಿಕೋಸ್ತ ಚರ್ಚ್. ಮತ್ತಿದರಲ್ಲಿ ಯಾರು ಕಟ್ಟಿದ್ರಿ ಚರ್ಚ್ಗಳೆಲ್ಲ? ಯಾರಿಟ್ರಿ ಹೆಸರುಗಳೆಲ್ಲ? ಯಾರು ಕೊಟ್ಟರು ಈ ಹೆಸರೆಲ್ಲ? ದೇವರು ಕೊಟ್ಟಿದ್ದಾರ. ಕ್ರಿಸ್ತನ ಸಭೆ. ಯಾರು ನಮಗೋಸ್ಕರ ರಕ್ತವನ್ನು ಸುರಿಸಿ ಸಭೆ ಕಟ್ಟಿದನೋ ಆತನ ಸಭೆಯವರಾಗಿ ಬಾಳಬೇಕು. ನಾವು ಯಾವ ಕುಲಗೋತ್ರದವರಾಗಿದ್ದರೂ ಕೂಡ ಒಂದಾಗಿ ಬಾಳಬೇಕು, ಒಂದಾಗಿರಬೇಕು. ಅವರನ್ನೇ ಕ್ರೈಸ್ತರಂತ ಕರಿತೀನಿ ಅಂತ ಹೇಳಿದ. ಇನ್ನೂ ನೀನು ಕುಲದವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾನು ಇಂಥ ಕುಲದವನು, ಇಂಥದರಲ್ಲಿ ಬಂದಿದ್ದೇನೆ, ನಮ್ಮ ಕಡೆಗೆ ಮಾತಾಡ್ತಿರ್ತಾರೆ ಪ್ರಿಯರೇ. ನಮ್ಮ ಕಡೆಗೆ ನಾವು ಎಷ್ಟು ದೊಡ್ಡದು ಕುಲದವ್ರು ಗೊತ್ತಾ, ನಿಮ್ಮದರಲ್ಲಿ ಸೇರಿ ನಾವು ಅಂತಿರ್ತಾರೆ. ನಾನಂತೆ ನೀವೇನು ಮಾದಿಗರಲ್ಲಿ ಸೇರಿರಿ ಅಂತ ಕೇಳ್ತೀನಿ ನಾನು. ನೀವೇನು ಬ್ಯಾಗರ್ ಜನಕ್ಕೆ ಸೇರಿದವರ? ನೀವು ಯೇಸು ಕ್ರಿಸ್ತನ ಬಳಿಗೆ ಸೇರಿದವರ? ನಾವು ದೊಡ್ಡ ಕುಲದವರು ನಿಮ್ಮದ್ರಾಗ ಸೇರಿವಿ. ಎಲ್ಲಿಂದ ಬಂತಪ್ಪ ನಿನಗೆ ದೊಡ್ಡ ಕುಲ? ಯಾವುದ್ರಾಗ ಸೇರಿದವರು ನೀವು? ಕುಲಕ್ಕೆ ಸೇರಿದವರ? ಕ್ರಿಸ್ತನಲ್ಲಿ ಸೇರಿದವರ? ನಿಮ್ಮಲ್ಲಿ ಸೇರಿದವರಂತ ಏನು ಮಾತಾಡ್ತಿರಲ್ಲ, ಅದು ಯಾರಲ್ಲಿ ಸೇರಿದವರು? ಅಂದರೆ ಈಗ ನಮ್ಮ ಕುಲದಲ್ಲಿ ಸೇರಿ ನಮ್ಮ ಹೆಣ್ಣು ನೀವು ತಗೊಂಡು ನಿಮ್ಮ ಗಂಡು ನಾವು ಕೊಡ್ತೀರಾ? ಇಲ್ಲ. ಇನ್ನೂ ಅದೇ ಕುಲದಲ್ಲೇ ಹೆಣ್ಣು ಹುಡುಕ್ತಾರೆ, ಇನ್ನೂ ಅದೇ ಗೋತ್ರದಲ್ಲೇ ಹೆಣ್ಣು ಹುಡುಕ್ತಾರೆ. ಕ್ರೈಸ್ತರಾದವರು ಗೊತ್ತೇ ನಿಮಗೆ? ಗೊತ್ತಿದ್ದವರು ಕೈ ಎತ್ತಿರಿ. ಅದೇ ಕುಲದಲ್ಲಿ ಅದೇ ಬ್ರದರ್, ನಾವು ಲಿಂಗಾಯತರು ಕ್ರೈಸ್ತವರು, ನಮ್ಗೆ ಯಾರಾದರೂ ಹೆಣ್ಣಿದ್ರೆ ನೋಡ್ರಿ ಬ್ರದರ್. ಅಂದರೆ ಇಲ್ಲಿನೂ ನೀನಿನ್ನೂ ಕುಲಭೇದಗಳು ಬಿಟ್ಟಿಲ್ಲ. ಯಾವ ಭೇದನೇ ಇಲ್ಲಂತ ವಾಕ್ಯ ಹೇಳಿದ್ರೆ, ಇನ್ನು ಭೇದಗಳನ್ನೇ ಇಟ್ಟುಕೊಂಡು ಕ್ರೈಸ್ತರಾಗಿವಿ ಅಂತೇಳಿ ನಾಚಿಕೆ ಪಡ್ತಾ ಇದ್ದಾರಂತ. ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ನಾವು ಕ್ರೈಸ್ತರಂತ ಹೇಳುವುದಕ್ಕೆ ನಾಚಿಕೆ ಪಡ್ತಾ ಇದ್ದಾರೆ. ಅದು ಹೇಳ್ತಾ ಇದ್ದಾನಲ್ಲ ಪ್ರಿಯರೇ, 4ನೇ ಅಧ್ಯಾಯ 16ನೇ ವಚನದಲ್ಲಿ, ಪೇತ್ರನು ಬರೆದ ಪತ್ರಿಕೆಯಲ್ಲಿ, ಕ್ರೈಸ್ತನಾಗಿ ಬಾಧೆಪಟ್ಟರೆ ಆ ಹೆಸರನ್ನು ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಮಹಿಮೆಪಡಿಸು. ಯಾವ ಹೆಸರಿನಿಂದ ದೇವರನ್ನು ಮಹಿಮೆಪಡಿಸಬೇಕು ನೀನು? ಯೇಸು ಕ್ರಿಸ್ತನ ಹೆಸರಿನಿಂದಲೇ ಮಹಿಮೆಪಡಿಸಬೇಕು. ಇಲ್ಲಿ ನಿನ್ನ ಬಾಲಗಳು ಎಲ್ಲ ಕಟ್ಟಾಗಿದ್ದಾವೆ. ಇಲ್ಲಿ ನಿನಗೆ ಬಾಲಿಲ್ಲ. ಇಲ್ಲಿ ನೀನು ಬಾಲ್ ಇಟ್ಕೋಬೇಡ. ನಾನು ಇಂಥ ಗೋತ್ರದವನು, ಇಂಥ ಕುಲದವನು, ಇಂಥ ಸಂಬಂಧಪಟ್ಟವನು ಅಂತೇಳಿ ಅದಿಲ್ಲ. ಇಲ್ಲಿ ಕಟ್ ಮಾಡಿದ್ದಾನೆ ದೇವರು. ನಾನು ಗುಡಿ ಪೂಜಾರಿ ಆಗಿರ್ಬೋದು, ಈಗ ದೇವ್ರ ಪೂಜಾರಿ ನೀನು. ಆವಾಗ ಗುಡಿಗೆ ಮಾತ್ರ ಪೂಜಾರಿ ನೀನು, ಈಗ ದೇವರಿಗೆ ಪೂಜಾರಿ ನೀನೀಗ. ನಾನು ಅದೇನೋ ದೊಡ್ಡದಂತೇಳಿ ಹೇಳ್ಕೋಬೇಡ. ಆಫ್ಟರ್ ಆಲ್ ಆ ವಿಗ್ರಹಗಳಿಗೆ ಆರಾಧನೆ ಮಾಡಿರ್ತಕ್ಕಂಥವು ನೀನು. ಆಫ್ಟರ್ ಆಲ್ ನೀನು ದೇವರ ಮುಂದೆ ನೀನು ಬಹಳ ಸಣ್ಣವನು. ಯಾವುದು ಹೆಚ್ಚಂತ ಹೇಳ್ಕೊಡಿ. ಕ್ರೈಸ್ತನಾಗಿರುವುದು ನಮ್ಮ ಭಾಗ್ಯ ಪ್ರಿಯರೇ, ಅದೃಷ್ಟ, ಭಾಗ್ಯವಂತರು ನಾವು. ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಮಾಡಿಕೊಳ್ಳುವುದರ ಮೂಲಕ ನಾವು ಭಾಗ್ಯವಂತರಾಗಿದ್ದೀವಿ ಅಂತ ಹೇಳ್ಬೋದು ಪ್ರಿಯರೇ. ಎಷ್ಟು ದೊಡ್ಡ ವರ ಕೊಟ್ಟಿದ್ದಾನೆ ಗೊತ್ತಾ? ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ ಪ್ರಿಯರೇ. ಆ ಹಕ್ಕನ್ನು ನಾವು ಕಳೆದುಕೊಂಡಿದ್ದೇವೆ.
ನಾವು ಭಾರತೀಯರನ್ನಂಥ ಹಕ್ಕು ನಮಗೆ ಬೇಕಾದರೆ ಇಲ್ಲಿ ರೇಷನ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು, ಪಾನ್ ಕಾರ್ಡ್ ಬೇಕು, ವೋಟಿಂಗ್ ಲಿಸ್ಟ್ ಕಾರ್ಡ್ ಬೇಕು, ಆ ಕಾರ್ಡ್ ಬೇಕು, ಈ ಕಾರ್ಡ್ ಬೇಕು, ಎಲ್ಲ ಕಾರ್ಡ್ ಇದ್ದರೆ ನೀನು ಭಾರತೀಯನು. ಅದೇ ಇಲ್ವಾ? ಇವ್ಯಾವು ಇಲ್ಲದ್ರೆ ನಿನ್ನ ಜನಗಣತಿಯಲ್ಲಿ ನಿನ್ನ ಲೆಕ್ಕನೇ ಇಲ್ಲ. ನೀನಿದ್ದರೂ ಕೂಡ ಸತ್ತವರು ಸಮಾನ. ಅದೇ ಇಲ್ಲ? ಹೌದಂತೀರಿ ಇಲ್ಲ ಅಂತೀರ ಪ್ರಿಯರೇ? ನಿಜವಲ್ಲ. ಅವೆಲ್ಲ ಬೇಕು. ಆದರೆ ದೇವರ ಮಗನಾಗುವ ಹಕ್ಕು, ಅಧಿಕಾರ, ಅದಕ್ಕೆ ಆ ಕಾರ್ಡ್ ಬೇಕಂದರೆ ದೀಕ್ಷಾ ಸ್ನಾನ ಮಾಡಿಕೊಳ್ಳಬೇಕು, ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳಬೇಕು. ಅವನೇ ದೇವರ ಮಗನು. ಆ ದೇವರ ಮಗನಾಗುವ ಅಧಿಕಾರವನ್ನು ನಮ್ಮ ಕೈ ಕೊಟ್ಟಿದ್ದಾನೆ. ಅದನ್ನು ಕಳ್ಕೊಳ್ಳುವುದು ಬೇಡ. ಕುಲಗೋತ್ರಗಳು ಮರೆತು ಬಿಡ್ರಿ. ಕುಲಗೋತ್ರಗಳು ಇನ್ನೂ ಇಟ್ಕೊಂಡು ಅದರಲ್ಲೇ ಹೆಣ್ಣು ನೋಡ್ತೀನಿ, ಅದರಲ್ಲೇ ಗಂಡು ನೋಡ್ತೀನಿ, ನಾವೆಂಥ ಹೈಯೆಸ್ಟ್ ಕುಲದವರು, ನಾವು ಲೆವೆಲ್ ಬೇರೆ, ನಾನು ಶ್ರೀಮಂತನು, ನಾನು ಬಡವನು ಅನ್ನಂಥ ಭಾವನೆಗಳು ಇಲ್ಲದೆ ಅನೇಕ ಶ್ರಮಗಳನ್ನು ಅನುಭವಿಸಿ ಕ್ರೈಸ್ತನಾಗಿ ಆ ಹೆಸರನ್ನೇ ಹೇಳಿಕೊಂಡು ಆ ಹೆಸರಿನಲ್ಲೇ ದೇವರನ್ನು ಮಹಿಮೆ ಪಡಿಸಬೇಕಂತ ವಾಕ್ಯ ಹೇಳ್ತಾ ಇದೆ ವಿನಃ ಬೇರೆ ಯಾವ ನಾಮದಲ್ಲಿ ನಿನ್ನ ದೇವರನ್ನು ಮಹಿಮೆ ಪಡಿಸಿದ್ರು ಶೂನ್ಯ. ಅದಕ್ಕೆ ಆಕಾಶದ ಕೆಳಗೆ ಕೊಡಲ್ಪಟ್ಟಂಥ ನಾಮ ಏಸು ನಾಮ. ಏಸು ನಾಮದಲ್ಲೇ ಬಿಟ್ಟರೆ ಯಾವ ನಾಮದಲ್ಲಿ ರಕ್ಷಣೆ ಇಲ್ಲ ಎಂಬುದಾಗಿ ಹೇಳಿದ್ದಾನೆ. ನಾವು ರಕ್ಷಿಸಲ್ಪಡಬೇಕು, ನಮ್ಮ ಪಾಪಗಳು ತೊಳೆಯಲ್ಪಡಬೇಕು, ನಾವು ಅನ್ಯ ಜನರಿಂದ ಹೋಗಿ ದೇವರ ಮಕ್ಕಳಾಗಬೇಕು ಅಂತಂದರೆ ಏಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡು ಜೀವನ ಮಾಡಬೇಕು. ಅಷ್ಟೇ ವಿನಃ ಪ್ರಿಯರೇ, ನಾವು ಇಸ್ರೇಲ್ರಾಗಿರೋದಲ್ಲ ಪ್ರಿಯರೇ, ನಾವು ಏನಾಗಿದ್ದೀವಿ? ಕ್ರೈಸ್ತರು ಆಗಿದ್ದೀವಿ. ಅದಕ್ಕೆ ಈ ಸಬ್ಜೆಕ್ಟ್ ಹೆಸರೇನು? ನಾವು ಇಸ್ರೇಲ್ರು ಕ್ರೈಸ್ತರು. ನಾವು ಇಸ್ರೇಲ್ ವಂಶಕ್ಕೆ ಸೇರಿದವರಲ್ಲ, ಇಸ್ರೇಲ್ ಕುಲದವರಲ್ಲ, ಇಸ್ರೇಲ್ ಗೋತ್ರದವರು ನಾವು ಅಲ್ಲವೇ ಅಲ್ಲ. ಅವರಿಗೂ ನಮಗೂ ಸಂಬಂಧನೇ ಇಲ್ಲ. ಅವರು ಕೂಡ ದೇವರ ಮಕ್ಕಳಾಗಬೇಕಂದ್ರೆ ಇಲ್ಲಿಗೆ ಬರಬೇಕು, ನಾವು ದೇವರ ಮಕ್ಕಳಾಗಬೇಕಂದ್ರೆ ಅಲ್ಲಿಗೆ ಹೋಗ್ಬೇಕು. ಯೇಸು ಕ್ರಿಸ್ತನ ನಂಬಿಕೊಂಡ್ರೆ ಮಾತ್ರ ದೇವರ ಮಕ್ಕಳಾಗುವಂಥ ಅಧಿಕಾರ ಇದೆ. ಇಲ್ಲದ್ರೆ ನಾವು ಅನ್ಯರಾಗೆ ಉಳ್ಕೊತೀವಿ, ಅವರು ಇಸ್ರೇಲ್ರಾಗೆ ಉಳ್ಕೊತಾರೆ. ಅವರು ಇಸ್ರೇಲ್ರೇ, ಅನ್ಯರಾಗೆ ಉಳ್ಕೋದ್ರೆ ಈ ಎರಡೂ ಬೇಡಪ್ಪ, ನಮಗೆ ಕ್ರೈಸ್ತರು ಬೇಕು, ದೇವರ ಮಗ ಆಗುವ ಒಂದು ಹಕ್ಕು ಬೇಕು, ಜನ್ಮ ಹಕ್ಕು ನಮಗೆ ಬೇಕು ಅಂತಂದರೆ ಕ್ರಿಸ್ತನಲ್ಲಿ ಹೊಸ ಜನ್ಮ ಎತ್ತಿದರೆ ಮಾತ್ರ ಆ ಜನ್ಮ ಹಕ್ಕು ನಮಗೆ ಸಿಗುತ್ತಂತೇಳಿ ಈ ಮಾತುಗಳು ಹೇಳ್ತಾ ಇದ್ದೀನಿ. ಇದರಿಂದ ನಿಮ್ಮೆಲ್ಲರನ್ನು ದೇವರ ಆಶೀರ್ವಾದ ಮಾಡಲಿ ಅಂತೇಳಿ ಮುಗಿಸ್ತಾ ಇದ್ದೀನಿ. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವಂಥ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳಪ್ಪ. ಈ ಒಂದು ಮುಂಜಾನೆಯಲ್ಲಿ ನಿನ್ನ ಉತ್ತಮವಾದಂಥ ಮಾತುಗಳನ್ನು ನನ್ನ ಬಾಯಿ ಮುಖಾಂತರ ನಿಮ್ಮ ಮಕ್ಕಳೊಟ್ಟಿಗೆ ನೀವು ಮಾತಾಡಿದ್ದೀರಿ ಎಂದು ನಂಬುತ್ತಾ ಇದ್ದೇನೆ. ನೀವು ಮಾತಾಡಿರ್ತಕ್ಕಂಥ ಪ್ರತಿಯೊಂದು ಮಾತು ಸತ್ಯವಾದದ್ದಪ್ಪ. ಈ ಸತ್ಯವನ್ನು ಅರಿತುಕೊಂಡು ನಾವು ಇಸ್ರೇಲ್ರ ಅಥವಾ ಕ್ರೈಸ್ತರ ಅಂದರೆ ಕ್ರೈಸ್ತರಾಗೇ ಉಳ್ಕೊಂತೀವಿ. ನಾವು ಇಸ್ರೇಲ್ಗೆ ಸಂಬಂಧಪಟ್ಟವರಲ್ಲ ಅಂತ ತಿಳಿದುಕೊಂಡು ನಾವು ಕ್ರೈಸ್ತರನ್ನು ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಪಡದೆ ಧೈರ್ಯವಾಗಿ ಆ ನಾಮವನ್ನು ಹೇಳಿಕೊಂಡು ಆ ನಾಮದಿಂದಲೇ ನಿನ್ನನ್ನು ಮಹಿಮೆಪಡಿಸುವಂಥ ಭಾಗ್ಯ ನಮಗೆ ಅನುಗ್ರಹಿಸಬೇಕೆಂಬುದಾಗಿ ಬೇಡುತ್ತಾ ಇದ್ದೇನೆ. ಈ ಚಿಕ್ಕ ಪ್ರಾರ್ಥನೆ ಯೇಸು ಕ್ರಿಸ್ತವರ ನಾಮದಲ್ಲಿ ಬೇಡಿ ಬಂದಿದ್ದೇವಪ್ಪ ತಂದೆ. ಆಮೇನ್.